गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि चन्द्राय श्रीगणेशाय धीमहि गानचतुराय गानप्राण। ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಸಂಜೀವಿನಿ ಯುವಜನ ಸಂಘ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಚೇಳೂರು ಗ್ರಾಮದ ಡ್ರೀಮ್ ಕಂಪ್ಯೂಟರ್ ಕೇಂದ್ರದಲ್ಲಿ ನಡೆದ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಿಸುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೆಣ್ಣು ಮಕ್ಕಳಿಗೆ 30 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ನೀಡಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಸಂಜೀವಿನಿ ಯುವಜನ ಸಂಘ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಜಿಲ್ಲೆ ವತಿಯಿಂದ ಯಶಸ್ವಿಯಾಗಿ ಅವರ ಮುಂದಿನ ಜೀವನದಲ್ಲಿ ತನ್ನ ಸ್ವಂತ ಬೆಂಬಲದಿಂದಲೇ ಜೀವನವನ್ನು ಆರಂಭಿಸಬಹುದು ಎಂದು ತಿಳಿಸಿದರು. ನಿರುದ್ಯೋಗ ಸಮಸ್ಯೆಯನ್ನ ಸಹ ಕಡಿಮೆ ಮಾಡಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಜೀವಿನಿ ಯುವಜನ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್, ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ, ತುಮಕೂರು ಜಿಲ್ಲಾ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಶೇಖ್ ಮಹಮ್ಮದ್ ಹಾಗೂ ತುಮಕೂರು ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್, ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಜಯಮ್ಮ, ಡ್ರೀಮ್ ಕಂಪ್ಯೂಟರ್ ತರಬೇತಿದಾರರು ಆಶಾ ಡಿಆರ್, ಸಲಹಾ ಸಮಿತಿ ಯುವಜನ ಸಂಘದ ಅಧ್ಯಕ್ಷರು ಲಲಿತಮ್ಮ ಎಸ್ಸಿ, ಕೊರಟಗೆರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಭೋಜರಾಜು ಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅನಿಲ್ ಕುಮಾರ್ ಅಂತ ಸಂಜೀವಿನಿ ಯುವಜನ ಸಂಘದ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾ ಇದ್ವಿ. ಈ ದಿನ ನಾವು 30 ದಿನಗಳ ಉಚಿತ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿಗೆ ಹಮ್ಮಿಕೊಂಡಿದ್ವಿ. ಇದರ ಭಾಗವಾಗಿ ಇವತ್ತು ಏನು ಬ್ಯೂಟಿಷಿಯನ್ ಮತ್ತು ಟೈಲರಿಂಗ್ ತರಬೇತಿಯನ್ನ 30 ದಿನಗಳ ಕಾಲ ತರಬೇತಿಯನ್ನು ಪಡೆದು ಉತ್ತೀರ್ಣ ಯಾರಾಗಿದ್ರು, ಯಾವಾಗ ಎಕ್ಸಾಮ್ ಇಟ್ಟಿದ್ರು, ಎಕ್ಸಾಮ್ ಅಲ್ಲಿ ಯಾರು ಪಾಸ್ ಆಗಿದ್ರು, ಪಾಸ್ ಎಲ್ಲ ಆದ್ಮೇಲೆ ಅವ್ರಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತ್ತು ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚು ಕಾಡ್ತದೆ ನಮ್ಮ ದೇಶದಲ್ಲಿ. ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕು, ನಮ್ಮ ಕೈಲಾದಷ್ಟು ನಿರ್ವಹಿಸಬೇಕು ಅಂತ ಹೇಳಿ ಸಂಜೀವಿನಿ ಯುವಜನ ಸಂಘ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಹಳ್ಳಿಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ಆಗಿರ್ಬೋದು, ಮಾದಕ ವ್ಯಸನಗಳ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಬಹಳ ಒತ್ತು ಕೊಟ್ಟು ನಮ್ಮ ಸಂಜೀವಿನಿ ಯುವಜನ ಸಂಘ ಕೆಲಸ ಮಾಡ್ತಾ ಇದೆ. ನಮಸ್ಕಾರ. ಸಂಜೀವಿನಿ ಯುವ ಸಂಘ ಚೇಳೂರು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಇವರ ಸಹೋದರರೊಂದಿಗೆ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಈ ಟೈಲರಿಂಗ್ ಮತ್ತೆ ಬ್ಯೂಟಿಷಿಯನ್ 30 ದಿನಗಳ ಕಾಲ ತರಬೇತಿ ನಡೆಸಿರಲಾಗಿತ್ತು ಚೇಳೂರಿನಲ್ಲಿ. ಅದು ಬಂದು ನಮ್ಮ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ಅವರ ಸಹೋದರರೊಂದಿಗೆ ಇವತ್ತಿನ ದಿನ 6/7/2025 30 ದಿನಗಳ ಕಾಲ, ಅದಕ್ಕೆ ಮುಂಚೆ 30 ದಿನಗಳ ಪ್ರೋಗ್ರಾಮ್ ಮಾಡಿ ಟೈಲರಿಂಗ್ ಎಲ್ಲ ಕಲಿಸಿದ್ದಾರೆ, ಬ್ಯೂಟಿಷಿಯನ್ ಕಲಿಸಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಕೂಡ ಇವತ್ತು ನೀಡಲಾಗಿದೆ. ನೀಡಿಸಿ ಅದರಿಂದ ಮುಂದಿನ ದಿನಗಳಲ್ಲಿ ಏನೇನ್ ಮಾಡಬೇಕು, ಆ ಸರ್ಟಿಫಿಕೇಟ್ ತಗೊಂಡ್ಮೇಲೆ ಯೂಸ್ ಏನೇನು ನಡೆಯುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ. ಟೈಲರಿಂಗ್ ಕೋರ್ಸ್ ಕೊಟ್ಟಿರೋರು, ಬ್ಯೂಟಿಷಿಯನ್ ಕೋರ್ಸ್ ಕೊಟ್ಟಿರೋರು ಇವತ್ತು ನಮ್ಮ ಜೊತೆಲಿ ಅನಿಲ್ ಅವರು ಬಂದು ನಮ್ಮ ಸಹೋದರೊಂದಿಗೆ ಸಪೋರ್ಟ್ ಮಾಡಿ ನಿಂತು ಅವ್ರ ಸಪೋರ್ಟ್ ನಾವು ತಗೊಂಡಿದೀವಿ. ಅವ್ರು ಏನೇನ್ ಬೇಕು ಪ್ರತಿ ಒಂದಕ್ಕೂ ಸ್ಪಂದಿಸಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದಂತಹ ಕೃಷ್ಣಮೂರ್ತಿ ಸರ್ ಅವರು ಇದ್ದಾರೆ. ಮತ್ತೆ ಡ್ರೀಮ್ ಕಂಪ್ಯೂಟರ್ಸ್ ಆದಂತಹ ಆಶಾ ಮೇಡಮ್ ಅವರು ಕೂಡ ನಮ್ಗೆ ಸಹೋದರೊಂದಿಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಎರಡು ಸಂಘಕ್ಕೂ ಸಪೋರ್ಟ್ ಮಾಡಿ ಏನೇನ್ ಮುಂದಿನ ದಿನಗಳಲ್ಲಿ ಏನೇನ್ ಮಾಡಿಸ್ಬೇಕು ಅದ್ರ ಬಗ್ಗೆ ಸಪೋರ್ಟಿಂಗ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಮತ್ತೆ ಭೋಜರಾಜು ಕೊರಟಗೆರೆ ಅವ್ರು ಕೂಡ ನಮ್ಮ ಸಹೋದರೊಂದಿಗೆ ಎನಿ ಟೈಮ್ ಸಪೋರ್ಟ್ ಅಲ್ಲಿ ನಿಂತಿರ್ತಾರೆ, ಬೆನ್ನೆಲುವಾಗಿ ಬರ್ತಾರೆ. ಎಲ್ಲೋದ್ರು ಏನೇ ಪ್ರೋಗ್ರಾಮ್ ಮಾಡಿ ನಮ್ಮ ಸಂಜೀವಿನಿ ಯುವ ಸಂಘ ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಏನೇ ಪ್ರೋಗ್ರಾಮ್ ಮಾಡಿದ್ರು ಸಹೋದರೊಂದಿಗೆ ಸಪೋರ್ಟ್ ಮಾಡ್ಕೊಂಡು ಬಂದು ನಮ್ಮ ಪ್ರೋಗ್ರಾಮ್ಗಳಿಗೆ ಸಪೋರ್ಟ್ ಮಾಡಿಸ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಏನೇ ಮಾಡ್ಸಕ್ ಹೋದ್ರೆ ಬೇರೆ ಬೇರೆ ಕಾನೂನು ಅರಿವು ಕಾರ್ಯಕ್ರಮಗಳಾಗ್ಲಿ, ಪೋಕ್ಸೋ ಕೇಸ್ ಬಗ್ಗೆ ಆಗ್ಲಿ, ಮಹಿಳಾ ಮತ್ತು ಸಬಲೀಕರಣ ಬಗ್ಗೆ ಆಗ್ಲಿ, ಪ್ರತಿಯೊಂದಕ್ಕೂ ಏನೇ ಮಾಹಿತಿ ಬೇಕು ಅಂತ ಹೇಳಿ ನಮ್ಮ ಸಂಜೀವಿನಿ ಯುವ ಸಂಘದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಡಿ ಅಂತ ಜನಗಳಿಗೆ ಕೇಳ್ಕೊಂತೀನಿ. ಈ ಚೇಳೂರು ಹೋಬಳಿನಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಗಳು ಮಾಡಿಸ್ತಿದ್ದಾರೆ, ಜನಗಳಿಗೆ ಅನುಕೂಲ ಆದಂತ ಸಮಸ್ಯೆಗಳು ಬಗೆಹರಿಸಿ ಕೊಡ್ತಿದ್ದಾರೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಬಂದಿದ್ರು, ಅವ್ರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಈ ಲೋಕಲ್ ಅಲ್ಲಿ ಎಲ್ಲಾ ತರದ್ದು ಸಪೋರ್ಟ್ ಮಾಡ್ತಿರುವಂತ ಅನಿಲ್ ಕುಮಾರ್ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿದೆ. ಆ ಉದ್ದೇಶವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಬರ್ತಾ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳು ಈ ಹೋಬಳಿನಲ್ಲಿ ಗುಬ್ಬಿ ತಾಲೂಕಿನಲ್ಲಿ ನಮ್ಮ ಅನಿಲ್ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಏನೇ ಸಮಸ್ಯೆ ಅವ್ರ ಕೈಯಲ್ಲಾದಷ್ಟು ಸಹಾಯನೂ ಮಾಡ್ತಾರೆ.
ಬೇರೆ ಈ ಕಾನೂನು ಬಗ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದು ಕೂಡ ಬಗೆಹರಿಸ್ಕೊಡ್ತಾರೆ. ಇಷ್ಟನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಯುವ ಸಂಘ ಚೇಳೂರು, ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ತುಮಕೂರು ಇವರ ಸಹಯೋಗದೊಂದಿಗೆ ಟೈಲರಿಂಗ್ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿ ಪ್ರಮಾಣ ಪತ್ರವನ್ನ ಸಮಾರಂಭ ಇಟ್ಕೊಂಡಿದ್ರು. ಇವತ್ತು ಹೆಣ್ಣುಮಕ್ಳಿಗೆ ಸಹಜವಾಗಿ ತರಬೇತಿ ಮುಖ್ಯ. ಆ ತರಬೇತಿಲಿ 30 ದಿನ ನೀವು ತರಬೇತಿ ತಗೊಂಡಿದ್ದೀರಾ. ಈಗ ನೀವು ತರಬೇತಿ ತಂದ ತಕ್ಷಣ ಮುಂದೆ ಏನ್ ನಾವು ಮಾಡಬಹುದು ಅನ್ನೋದನ್ನ ನಿಮ್ಮಲ್ಲೇ ಯಾಲೆ ಟೀಚರ್ಸ್ಗಳು ಹೇಳ್ಕೊಟ್ಟಿದ್ದಾರೆ. ನೀವು ಮುಂದಿನ ದಿನದಲ್ಲಿ ನೀವೇ ಆದಂತ ಸಮಸ್ಯೆಯನ್ನ ಕಟ್ಕೊಂಡು ನಿಮ್ಮದೇ ಆದ 10 ಜನಕ್ಕೆ ನೀವು ಅಟ್ಲೀಸ್ಟ್ 10 ಜನ ಕಲ್ಸಕ್ಕಾಗ್ಬೋದು, ಕನಿಷ್ಠ 4 ಜನಕ್ಕಾದ್ರೂ ನೀವು ಉದ್ಯೋಗ ಕಲ್ತಿದ್ದಕ್ಕೆ 4 ಜನಕ್ಕೆ ತರಬೇತಿ ಕೊಡಿ. ನಿಮ್ಗೆ ಎಲ್ಲೋ ಒಂದು ತೃಪ್ತಿ ಸಿಗುತ್ತೆ. ನೀವು ಅವ್ರು 5 ಜನ ಇನ್ನೊಂದು 5 ಜನ ಕಲಿಸ್ತಾರೆ. ಆಗ ಈ ಸಂಜೀವಿನಿ ಈ ತರಬೇತಿ ಇದರಲ್ಲಿ ನೀವು ಕಲ್ತಿದ್ದಕ್ಕೆ ಒಂದು ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳಿ ಮಾತನ್ನ ಯುವ ಸಂಘ ಚೇಳೂರು ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಇವತ್ತು ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತುದಾರರಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದ್ದೇವೆ. ಈ ಪ್ರಮಾಣ ಪತ್ರದಿಂದ ಅವರು ಬಹಳ ಸಾಕಷ್ಟು ಸೌಲಭ್ಯಗಳನ್ನ ಮುಂದಿನ ದಿನಗಳಲ್ಲಿ ಪಡ್ಕೊಳ್ತಾರೆ ಅಂತ ನಾವು ಆಶಯ ಪಡ್ತಾ ಕೊಡಗೆರೆ ತಾಲೂಕಲ್ಲೂ ಸಹ ಈ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದರಿಂದ ಆ ಭಾಗದ ಅಭ್ಯರ್ಥಿಗಳು ನಮಗೊಂದು ಮಾಹಿತಿ ತಿಳಿಸಿದ್ರೆ ಯಾರಿಗಾದ್ರೂ ಈ ಟೈಲರಿಂಗ್ ಆಗ್ಲಿ ಬ್ಯೂಟಿಷಿಯನ್ ಪಾರ್ಲರ್ ಬಗ್ಗೆ ಅವರಿಗೆ ತರಬೇತಿ ಕೊಡ್ತೀವಿ, ಬಂದು ನಮ್ಮನ್ನ ಸಂಪರ್ಕಿಸಬಹುದು. ನಾವು ತುಮಕೂರು ಕಾರ್ಯಾಧ್ಯಕ್ಷರು ರಘುನಂದನ್ ಅಂತ ಫೋನ್ ನಂಬರ್ ಹಾಕಿರ್ತೀವಿ. ಇದನ್ನ ನೋಡಿ ನಮ್ಗೆ ಮಾಹಿತಿ ತಿಳಿಸಿ. ಚೇಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸಂಜೀವಿನಿ ಯುವಕರ ಸಂಘ, ಯುವಜನ ಮತ್ತು ಚೇಳೂರು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ತುಮಕೂರು ಇವರ ಸಹಯೋಗದೊಂದಿಗೆ ಟೈಲರಿಂಗ್ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿ ಪ್ರಮಾಣ ಪತ್ರವನ್ನು ವಿತರಿಸಲು ಇವತ್ತು ಸಮಾರಂಭ ಇಟ್ಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳು ಚೆನ್ನಾಗಿ ಕಲ್ತು ಇನ್ನೊಬ್ಬರಿಗೂ ಕಲಿಸ್ಲಿ. ವಿದ್ಯೆಗೇನು ವಯಸ್ಸಿಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಕಲಿಬಹುದು. ಸಂಜೀವಿನಿ ಯುವಜನ ಸಂಘ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು 30 ದಿನಗಳ ಕ್ಯಾಂಪ್ಗಳಲ್ಲಿ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಿ ಇಷ್ಟು ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ಈ ದಿನ ವಿತರಣೆ ಮಾಡಲಾಗಿದೆ. ಈ ಸಂಸ್ಥೆಗೆ ತುಂಬು ಹೃದಯದ ಧನ್ಯವಾದಗಳು. ಸಂಜೀವಿನಿ ಯುವಜನ ಸಂಘದ ವತಿಯಿಂದ 30 ದಿನಗಳ ಟೈಲರಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇವತ್ತು ಟೈಲರಿಂಗ್ ಸರ್ಟಿಫಿಕೇಟ್ ನ ವಿತರಿಸ್ತಿದ್ವಿ. 30 ದಿನಗಳ ಕಾಲ ಯಶಸ್ವಿಯಾಗಿ ಟೈಲರಿಂಗ್ ಟೀಚರ್ ಆಗಿ ವರ್ಕ್ ಮಾಡಿ ಮತ್ತೆ ಬ್ಯೂಟಿಷಿಯನ್ ಅನ್ನು ಹೇಳ್ಕೊಟ್ಟಿದೀವಿ. ತುಂಬಾ ಯಶಸ್ವಿಯಾಗಿ ಹುಡುಗರಿಗೆ ಹೇಳ್ಕೊಡ್ತಾ ಇನ್ನೂ ಹೆಚ್ಚಿನ ಜನ ಬಂದು ಸಂಪರ್ಕಿಸಿ ಸಂಜೀವಿನಿ ಯುವಜನ ಸಂಘನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.